ಮನು, ಹೋಮ್ವರ್ಕ್ ಎಲ್ಲ ಮಾಡಿದ್ಯಾ? ಹಾ. ಸ್ಕೂಲ್ ಓದಕ್ಕೆ ತಾನೇ ಇರೋದು, ಹೋಮ್ವರ್ಕ್ ಯಾಕೆ ಕೊಡ್ತಾರೆ? ಯಾಕಂದ್ರೆ ಮಕ್ಕಳು ಶಾಲೆಯಲ್ಲಿ ಕಲ್ತಿದ್ದನ್ನ ಮನೇಲೂ ಕಲೀಲಿ ಅಂತ. ಆಗ ಎಲ್ಲ ನೆನಪಲ್ಲಿರುತ್ತೆ, ಪರೀಕ್ಷೆ ಬರೆಯಕ್ಕೆ ಸುಲಭ ಆಗುತ್ತೆ. ಬಾ, ತಡ ಆಗತ್ತೆ, ಹೋಗೋಣ ಬಾ. ಮನು, ಜಗಳ ಆಡಬಾರ್ದು. ಅವನು ಕಾಣಿಸಿಲ್ಲ ಅನ್ಸುತ್ತೆ. ಹೋಗ್ಲಿ ಬಿಡು, ಸಿಟ್ಟು ಮಾಡ್ಕೋಬೇಡ. ಬಾ, ತಡ ಆಗತ್ತೆ, ಹೊರಡೋಣ. ಅರೆ ಮಾಮ, ಅದೇ ಕಾರ್ ಅಲ್ವಾ? ಹೌದು, ಅದೇ. ಮಾವನ್ಕಾಯಿ ಕದಿಯಕ್ ಬಂದಿರೋ ಕಳ್ಳ ನೀನು. ನಾನಂತೂ ಸುಮ್ಮನೆ ಇರಲ್ಲ. ನಾನಷ್ಟು ಹೇಳಿದ್ರು ಕರೀತೇನ? ತಡಿ, ನಿಂಗೆ ಮಾಡ್ತೀನಿ. ಕೂದಲು ಬಿಡು. ಮಾವ, ಇವ್ನ ಅದೇ ಹುಡ್ಗ. ಇವ್ನ್ ಬೇಕಂದ್ರೆ ನಿರ್ಸಿರೋದು. ಇವ್ನಿಗೆ ಈಗ್ಲೇ ಪಾಠ ಕಲಿಸ್ತೀನಿ. ಮನು, ಬೇಡ. ನಾವು ನೋಡಿದ್ದೆಲ್ಲ ಸತ್ಯ ಆಗಲ್ಲ. ಕೆಲಸಲಿ ನಾವು ನೋಡೋದೇ ಬೇರೆ, ಸತ್ಯನೇ ಬೇರೆ. ಬಿಡು, ಯಾಕೆ ಸಿಟ್ಟು ಮಾಡ್ಕೋತ್ಯಾ? ನಿಮ್ಮ ಪ್ರಿನ್ಸಿಪಲ್ ಕರೆದಿದ್ದಾರೆ, ಬಾ ನೋಡ್ಕೊಂಬರೋಣ. ಇಳಿಸ್ಲಾ? ಬೇಡ. ಮಾವಿನಕಾಯಿ ಕಳ್ಳ ಅಲ್ಲ ನೀನು? ಅಮ್ಮ, ಅಯ್ಯೋ ಅದಕ್ಕೆ ಏನಾಯ್ತು? ಸದ್ಯ ಜಾಸ್ತಿ ಏನು ಪೆಟ್ಟಾಗಿಲ್ಲ. ಅಲ್ಲ ಅದಕ್ಕೆ ತರಕಾರಿ ನೋಡ್ಕೊಂತಾನೆ ಹೆಚ್ಚೋದು. ಏನ್ ನೋಡ್ತೈತಿ ನಿಮ್ಮ ಮನ್ಸಲ್ಲಿ? ಅಜಯ್ದೇ ಯೋಚನೆ ಆಗ್ಬಿಟ್ಟಿದೆ ಚಂದು ನನಗೆ. ಅವನಿವತ್ತು ಮೊದಲನೇ ದಿನ ಶಾಲೆಗೆ ಅಂತ ಹೋಗಿದ್ದಾನೆ. ಅವನು ಯಾವತ್ತೂ ನನ್ನನ್ನು ಬಿಟ್ಟು ಇದ್ದವನೇ ಅಲ್ಲ ಗೊತ್ತಾ. ಹೊಸ ಜನ, ಹೊಸ ಹುಡುಗರು, ಏನು ಮಾಡ್ತಿರ್ತಾನೋ ಏನೋ. ಎಲ್ಲರೂ ಸೇರ್ಕೊಂಡು ಅವನು ತುಂಬ ಗೋಳಿಕೋತಿರ್ತಾರೆ. ನೆನ್ಸ್ಕೊಂಡ್ರೆ ನನಗೆ ಸಟ್ಟ ಆಗತ್ತೆ. ಅದಕ್ಕೆ ಅಂಥದ್ದೇನೂ ಆಗಲ್ಲ. ನಮ್ಮ ಅಜಯ್ ಬುದ್ಧಿವಂತ, ಹೊಂದ್ಕೊಂಡು ಹೋಗ್ತೇನೆ ಬಿಡಿ. ಹಾಗಾದರೆ ಅಷ್ಟೇ ಸಾಕು ಚಂದು. ಆದರೆ ಎಲ್ಲ ನಾವು ಅಂದ್ಕೊಂಡಂಗೆ ಆಗಲ್ಲ ಅಲ್ವಾ?
ನಾನು ಮೊದಲಿಂದನೂ ನೋಡ್ತಾ ಬಂದಿದ್ದೀನಿ. ನಾವೆಲ್ಲೇ ಹೊರಗಡೆ ಹೋದರೂ ಎಲ್ಲರೂ ಅಜಯ್ನ ಒಂಥರ ವಿಚಿತ್ರವಾಗಿ ನೋಡ್ತಾರೆ. ಅವನು ತುಂಬ ಗೇಲಿ ಮಾಡ್ತಾರೆ. ಅವನಿಗೆ ನೋವಾಗ್ತಿರುತ್ತೆ, ಮುಖ ಸಪ್ಪಗೆ ಮಾಡ್ಕೋತಾನೆ, ಆದರೆ ಹೇಳ್ಕೊಳಲ್ಲ ಅಷ್ಟೆ. ಅದೆಲ್ಲ ಅಭ್ಯಾಸ ಆಗ್ಬೇಕಲ್ವಾ? ಅಜಯ್ ಕೂಡ ಜಗತ್ನ ಎದುರಿಸ್ಬೇಕಲ್ವಾ? ಅದಕ್ಕೆ ತಮಾಷೆ ಗೇಲಿ ಮಾಡ್ತಾರೆ ಅಂತ 4 ಗೋಡೆ ಮಧ್ಯೆ ಕೂತ್ಕೊಳ್ಳೋಕ್ಕಾಗತ್ತಾ? ಅದು ನಿಜಾನೇ. ಇಷ್ಟಕ್ಕೂ ಈ ಮನೇಲಿ ಅವನಿಗೆ ನೆಮ್ಮದಿ ಅಂತ ಎಲ್ಲಿದೆ? ನಿಮ್ಮ ಅಣ್ಣಂಗೆ ಅವ್ನು ಕಂಡ್ರೆ ಆಗಲ್ಲ, ಸುಮ್ಮನೆ ರೇಗ್ತಿರ್ತಾರೆ. ನಮ್ಮ ಆಕಾಶಂಗೂ ಅಷ್ಟೆ, ತಮ್ಮ ಅನ್ನೋ ಪ್ರೀತಿ ಒಂದು ಸ್ವಲ್ಪನೂ ಇಲ್ಲ. ಯಾವಾಗಲೂ ಕೀಟ್ಲೆ ಮಾಡ್ತಿರ್ತಾನೆ, ಹೇಳವ ಅಂತ ಹಂಗಿಸ್ತಿರ್ತಾನೆ. ಇದನ್ನೆಲ್ಲ ಕೇಳಿ ಅವನ ಮನಸ್ಸಲ್ಲಿ ಅದೆಷ್ಟು ದೊಡ್ಡ ಗಾಯ ಆಗಿದೆ ಗೊತ್ತಾ? ಅವಮಾನದ ಗಾಯ ಯಾವತ್ತೂ ವಾಸಿ ಆಗಲ್ಲ ಅದು. ತಾನು ಸುಂದರವಾಗಿದ್ದೀನಿ ಅನ್ಕೊಂಡ್ರೆ ಹುಡುಗಿರಿಗೆಲ್ಲ ಅಹಂಕಾರ ಜಾಸ್ತಿ. ಯಾರನ್ನು ಬೇಕಾದ್ರೂ ಬಡಿಸ್ಕೋಬಹುದು, ಯಾರನ್ನು ಬೇಕಾದ್ರೂ ಹೋಲಿಸ್ಕೋಬಹುದು ಅನ್ನೋ ದಿಮಾಕು. ಇಂಥವಳನ್ನ ಸುಮ್ಮನೆ ಬಿಡಬಾರ್ದು. ಅದಕ್ಕೆ ಹಳೆ ಕಾಯ ಮನುಷ್ಯನ ಗಟ್ಟಿ ಮಾಡುತ್ತವೆ. ಕುಲುಮೆಯಲ್ಲಿ ಬೆಂದ್ರೇನೆ ಅಲ್ವಾ ಅದಕ್ಕೆ ಬಂಗಾರ ಅಪರಂಜಿ ಆಗೋದು? ನೋಡ್ತಾ ಇರಿ, ಅಜಯ್ ತನಗಾಗಿರೋ ಅವಮಾನಗಳಿಂದನೇ ಪಾಠ ಕಲಿತಾನೆ. ದೊಡ್ಡ ಮನುಷ್ಯ ಆಗ್ತಾನೆ. ಯಾರು ಅವನನ್ನು ಕೀಳಾಗಿ ಕಂಡ್ರೋ ಅವ್ರ ಮುಂದೆ ಎತ್ತರಕ್ಕೆ ಬೆಳಿತಾನೆ. ನೀವು ಕಣ್ಣೀರು ಹಾಕ್ಬೇಡಿ ಅದಕ್ಕೆ. ನನ್ನ ನಂಬಿ, ನನ್ನ ಮಾತು ಯಾವತ್ತೂ ಸುಳ್ಳಾಗಲ್ಲ. ಹಳೆ ಗಾಯದ ಗುರ್ತು ಗಾಯ ವಾಸಿಯಾದ್ರೂ ಆರದ ಅವಮಾನದ ನೋವು ಎಷ್ಟಿರುತ್ತೆ ಅನ್ನೋದು ನನಗಿಂತ ಚೆನ್ನಾಗಿ ಇನ್ಯಾರಿಗೂ ಗೊತ್ತಿರೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅದಕ್ಕೆ ನಂಗೊಂದು ಸ್ವಲ್ಪ ಆಚೆ ಕೆಲಸ ಇದೆ, ಹೋಗಿ ಬರ್ತೀನಿ. ಬೇಗ ಬಂದ್ಬಿಡು ಚಂದು. ಸರಿ ಮಲ್ಕೋ, ನಾಳೆ ಬೆಳಿಗ್ಗೆ ಬೇಗ ಸ್ಕೂಲ್ಗೆ ಹೋಗ್ಬೇಕಲ್ವಾ? ದೇವ್ರೆ, ಮಾಮ ಶಾಲೆಗೆ ಬರ್ತಾರಂತ ಎಲ್ರೂ ತಮಾಷೆ ಮಾಡ್ತಾರೆ. ನಾನೊಬ್ಬನೇ ಶಾಲೆಗೆ ಹೋಗೋಗಿ ಮಾಡಿದೇವ್ರೆ. ಮಾಮ ನನ್ನ ಜೊತೆ ಶಾಲೆಗೆ ಬರ್ದೇ ಇರೋಗಿ ಮಾಡಿದೇವ್ರೆ.